ಪ್ರಯತ್ನಗಳಲ್ಲಿ ಸೋಲಾದರೆ ಪರವಾಗಿಲ್ಲ, ಆದರೆ ಪ್ರಯತ್ನಗಳನ್ನೇ ಮಾಡದಿರುವುದು ಜೀವನದಲ್ಲಿ ದೊಡ್ಡ ಸೋಲು. ನಡೆದಷ್ಟು ದಾರಿ ಇದೆ, ಪಡೆದಷ್ಟು ಭಾಗ್ಯವಿದೆ. ಪ್ರತಿ ಒಂದು ಕತ್ತಲೆ ಮನೆಗೂ ಬೆಳಕಿನ ದಾರಿಗಾಗಿ ಒಂದು ಕಿಟಕಿ ಇರುತ್ತದೆ. ಅದೇ ರೀತಿ ನಮ್ಮ ಕಷ್ಟದ ಜೀವನದಲ್ಲೂ ಸುಖದ ದಾರಿಗಾಗಿ ಒಂದು ದಾರಿ ಇದ್ದೇ ಇರುತ್ತದೆ. ನಮ್ಮವರು ಅಂತ ಅಂದುಕೊಂಡವರೆಲ್ಲ ನಮ್ಮ ಜೊತೆ ಒಂದೇ ತರ ಇರ್ತಾರೆ ಅನ್ನೋದು ನಮ್ಮ ತಪ್ಪು ಕಲ್ಪನೆ. ಈ ಪ್ರಪಂಚದಲ್ಲಿ ಎಲ್ಲದಕ್ಕಿಂತ ವೇಗವಾಗಿ ಬದಲಾಗುವುದು ಮನುಷ್ಯನ ಮನಸ್ಸು ಮತ್ತು ಅವನ ಯೋಚನೆಗಳು ಮಾತ್ರ. ಜೀವನದಲ್ಲಿ ನೀನು ಏನು ಸಾಧನೆ ಮಾಡಿದೀಯಾ ಅಂತ ಯಾರಾದರೂ ಕೇಳಿದ್ರೆ, ಕೋಟಿ ರೂಪಾಯಿ ಸಂಪಾದಿಸಿದ್ದೀನಿ ಅಂತ ಹೇಳುವವನಿಗಿಂತ ತಂದೆ ತಾಯಿ ಕಣ್ಣಲ್ಲಿ ಕಣ್ಣೀರು ಬರದೇ ಇರೋ ಹಾಗೆ ನೋಡಿಕೊಂಡಿದ್ದೀನಿ ಅಂತ ಹೇಳುವವನೇ ನಿಜವಾದ ಶ್ರೀಮಂತ. ನಮಗೆ ಕಷ್ಟ ಬಂದಾಗ ನಗುವವರು ಶತ್ರುಗಳು, ಧೈರ್ಯ ಹೇಳುವವರು ಬಂಧುಗಳು, ಕಣ್ಣೀರು ಒರೆಸುವವರು ಸ್ನೇಹಿತರು. ಆದರೆ ಯಾರಿಗೂ ಕಾಣದ ಹಾಗೆ ಮರೆಯಲೇ ನಿಂತು ಕಣ್ಣೀರ ಹಾಕುವರು ನಮ್ಮ ತಂದೆ ತಾಯಿಗಳು. ಯಾರು ಒಳ್ಳೆಯವರೂ ಅಲ್ಲ, ಯಾರು ಕೆಟ್ಟವರೂ ಅಲ್ಲ. ಸಮಯಕ್ಕೆ ತಕ್ಕಂತೆ ಹಾಗೂ ಅವರವರ ಅನುಕೂಲಕ್ಕೆ ತಕ್ಕಂತೆ ಬದಲಾಗುತ್ತಾರೆ ಅಷ್ಟೇ. ಯಾಕಂದ್ರೆ ಬದಲಾವಣೆ ಜಗದ ನೇಮ. ಇದನ್ನು ಅರಿತು ಬಾಳಿದರೆ ಮಾತ್ರ ಜೀವನಕ್ಕೆ ಒಂದು ಅರ್ಥ, ಇಲ್ಲದಿದ್ದರೆ ವ್ಯರ್ಥ. ಒಬ್ಬ ವ್ಯಕ್ತಿ ದೇವರ ಮುಂದೆ ನಿಂತು ಕಣ್ಣೀರು ಸುರಿಸುತ್ತಾ ನಿಮಗೆ ಶಾಪ ಹಾಕುವಷ್ಟು ಯಾರನ್ನೂ ನೋಯಿಸಬೇಡಿ. ಯಾಕಂದ್ರೆ ದೇವರ ಮುಂದೆ ನಿಂತು ನೊಂದು ಹಾಕಿದ ಕಣ್ಣೀರಿಗೆ ಬಹಳ ಶಕ್ತಿ ಇರುತ್ತದೆ. ಆ ಕಣ್ಣೀರ ಶಾಪ ಬಹಳ ಬೇಗ ತಟ್ಟುತ್ತೆ. ಎಚ್ಚರಿಕೆ. ಪ್ರಪಂಚ ಹೇಗೆ ಅಂದ್ರೆ, ನೋವು ತನಗಾದ್ರೆ ಮಾತ್ರ ಅದು ನೋವು, ಬೇರೆಯವರಿಗೆ ಆದರೆ ಅದು ಅವರ ಹಣೆ ಬರಹ. ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ ಗೆಳೆಯರೇ, ದುಃಖ ಮರೆಯುವುದಕ್ಕೆ ಅಮ್ಮನ ಮಡಿಲು ಇರಬೇಕು. ಬದುಕಲ್ಲಿ ಭರವಸೆಗಳಿಗೆ ಬಲವಾಗಿ ಅಪ್ಪ ಇರಬೇಕು. ಕಷ್ಟ ಸುಖ ಹಂಚಿಕೊಳ್ಳಕ್ಕೆ ಅಕ್ಕ ತಂಗಿ ಇರಬೇಕು. ಏನೇ ಬರಲಿ ನಾ ಇದೀನಿ ಅನ್ನೋಕ್ಕೆ ಅಣ್ಣ ತಮ್ಮ ಇರಬೇಕು. ಬದುಕಲ್ಲಿ ನೋವು ನಲಿವು ಇರಲಿ, ಜೊತೆಗಿರುವೆ ಅನ್ನುವ ಸಂಗಾತಿ ಇರಬೇಕು. ಕುಗ್ಗಿದ ಮನಕ್ಕೆ ಸ್ವಾತಂತ್ರ್ಯಿಸಲು ಉತ್ತಮ ಸ್ನೇಹಿತರು ಇರಬೇಕು. ಇಂಥ ವಿಡಿಯೋಗಳಿಗಾಗಿ ನಮ್ಮ ಕನ್ನಡ ND ಮೋಟಿವೇಶನಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಧನ್ಯವಾದಗಳು ಗೆಳೆಯರಿ.